we know that S infinity equal to A divided by 1 minus R, where modulus of R is less than 1. ಅಂದರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ಗಳ ಸಮ್ಮನ್ನು ಫೈಂಡ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಒಂದು ಫಾರ್ಮುಲಾ ಇದು. ಸಮ್ ಟು ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆಫ್ ಜಿ ಪಿ ಎಸ್ ಇನ್ಫಿನಿಟಿ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್, ಬಟ್ ದ ಕಂಡೀಷನ್ ಶುಡ್ ಬಿ ಮಾಡ್ಯುಲಸ್ ಆಫ್ ಆರ್ ಲೆಸ್ ದೆನ್ 1. ಈ ಕಂಡೀಷನ್ ಇದ್ದಾಗ ಮಾತ್ರ ಎಸ್ ಇನ್ಫಿನಿಟಿ ಫೈಂಡ್ ಔಟ್ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ನಾವು ಎಸ್ ಇನ್ಫಿನಿಟಿನ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ಇನ್ಫಿನಿಟಿವರೆಗೆ ಸಮ್ಮನ್ನು ಫೈಂಡ್ ಮಾಡಿ ಅಂತ ಏನಾದರೂ ಕೇಳಿದರೆ, ಜಿ ಪಿ ಟಿ ಲೆವೆಲ್ಗೆ ಏನಾದರೂ ಕೇಳಿದರೆ, ಇದರ ಅರ್ಥ ಏನು ಅಂತಂದರೆ ಆಲ್ರೆಡಿ ಅಲ್ಲಿ ಮಾಡ್ಯುಲಸ್ ಆರ್ ಲೆಸ್ ದೆನ್ 1 ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಮೇ ಬಿ ಮಾಡ್ಯುಲಸ್ ಆಫ್ ಆರ್ ಗ್ರೇಟರ್ ದೆನ್ 1 ಆಯಿತು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಫೈಂಡ್ ಎಸ್ ಇನ್ಫಿನಿಟಿ. ಸದ್ಯದ ಮಟ್ಟಿಗೆ ಅದರ ಇನ್ಫಿನಿಟಿವರೆಗೆ ಸಮ್ಮನ್ನು ಫೈಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಬಟ್ ಆಲ್ಮೋಸ್ಟ್ ಈ ಫಾರ್ಮುಲಾನ ಏನಾದರೂ ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋ ಥರ ಅವ್ರೇನಾದ್ರು ಕ್ವಶನ್ ಫ್ರೇಮ್ ಮಾಡಬೇಕಾಗಿತ್ತು ಅಂತಂದರೆ ಆಲ್ವೇಸ್ ಅವ್ರೇನು ಮಾಡಬೇಕು ಅಂತಂದರೆ ಮಾಡ್ಯುಲಸ್ ಆಫ್ ಆರ್ ಲೆಸ್ ದೆನ್ 1 ಇರೋ ಥರನೇ ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಒಂದು ಕ್ವಶನ್ ನೋಡಿ ಇಲ್ಲಿ ಏನಿದೆ ಅಂದರೆ ಫೈಂಡ್ ದ ಸಮ್ ಟು ಇನ್ಫಿನಿಟಿ ಆಫ್ ದ ಜಿ ಪಿ -5/4, 5/16, -5/64 ಆ್ಯಂಡ್ ಸೋ ಆನ್. ಈ ರೀತಿ ಒಂದು ಜಿ ಪಿ ಇದೆ. ಇದರ ಸಮ್ಮನ್ನು ಅಪ್ ಟು ಇನ್ಫಿನಿಟಿವರೆಗೆ ನಾವು ಫೈಂಡ್ ಮಾಡಬೇಕಂತೆ. ಫೈಂಡ್ ಸಮ್ ಅಪ್ ಟು ಇನ್ಫಿನಿಟಿ. ಸೊ ಇದರ ಅರ್ಥ ಏನಂದರೆ ಎಸ್ ಇನ್ಫಿನಿಟಿ ಫೈಂಡ್ ಮಾಡಿ ಅಂತ ಅರ್ಥ. ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಮಾಡ್ಯುಲಸ್ ಆಫ್ ಆರ್ ಲೆಸ್ ದೆನ್ 1 ಇದೆಯಾ ಚೆಕ್ ಮಾಡಬೇಕು. ನೋಡಿ, ಮಾಡ್ಯುಲಸ್ ಆಫ್ ಆರ್ ಲೆಸ್ ದೆನ್ 1 ಇದೆಯಾ ಅಂತ ಚೆಕ್ ಮಾಡಬೇಕು ಅಂತಂದರೆ ಆರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಇಲ್ಲಿ ಫಸ್ಟ್ ಟರ್ಮ್ ಯಾವುದು? -5/4. ವಾಟ್ ಈಸ್ ಆರ್? ಆರ್ ಅಂದರೆ A2/A1. ಅವರೇ ಜಿ ಪಿ ಅಂತ ಹೇಳಿರೋದ್ರಿಂದ ಒಂದು ಪೇರ್ನ ನಾವು ತಗೊಂಡ್ರೆ ಸಾಕು. A2/A1. A2 ಈಸ್ 5/16 by A1 ಈಸ್ -5/4. ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ ಆಸ್ ಇಟ್ ಈಸ್, ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗುತ್ತೆ. ಸೊ 5/16 ಇಂಟು -5/4 ರೆಸಿಪ್ರೋಕಲ್ ಆದರೆ ಇಟ್ ಬಿಕಮ್ಸ್ -4/5. 5 ಕ್ಯಾನ್ಸಲ್ ಆಯಿತು, 4 1s 4 4s, therefore we get -1/4. -1/4 ಬಂತು. ಇದೇನಿದು? ಆರ್ ಕಾಮನ್ ರೇಷಿಯೋ -1/4. ಈಗ ಈ ಕಂಡೀಷನ್ ಹೋಲ್ಡ್ ಆಗುತ್ತಾ? ಮಾಡ್ಯುಲಸ್ ಒಳಗಡೆ ಹಾಕಿ ನೋಡಿ. ಮಾಡ್ಯುಲಸ್ ಆಫ್ -1/4. ಮಾಡ್ಯುಲಸ್ ಆಫ್ -1/4 ಇಸ್ ನಥಿಂಗ್ ಬಟ್ 1/4. ಯಾಕಂದ್ರೆ ಮಾಡ್ಯುಲಸ್ ಫಂಕ್ಷನ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಏನಂತಂದ್ರೆ ಈ ಮಾಡ್ಯುಲಸ್ನ ಕೆಲಸನೇ ಏನು? ಒಳಗಡೆ ಏನ್ ನಂಬರ್ ಇರುತ್ತಲ್ಲ ಅದನ್ನ ಪಾಸಿಟಿವ್ ಮಾಡೋದು. ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಕೊಡುತ್ತೆ, 0 ಆಗಿದ್ರೆ 0, ನೆಗೆಟಿವ್ ಆಗಿದ್ರೂ ಕೂಡ ಅದು ಪಾಸಿಟಿವ್ ಮಾಡುತ್ತೆ. therefore ಮಾಡ್ಯುಲಸ್ ಆಫ್ -1/4 is nothing but 1/4. obviously 1/4 is less than 1. 1/4 ಅನ್ನೋದು 1ಗಿಂತ ಕಡಿಮೆ ಆಗಿರೋದ್ರಿಂದ ಎಸ್ ಇನ್ಫಿನಿಟಿ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಫಾರ್ಮುಲಾ ಯೂಸ್ ಮಾಡಬಹುದು. ನಾನು ಡೈರೆಕ್ಟ್ ಆಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಸೊ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಮೀನ್ಸ್ 5/4 -5/4 ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂದರೆ -1/4 ಇದೆ. ಸೊ -1/4. ದಿಸ್ ಇಸ್ ಈಕ್ವಲ್ ಟು -5/4 ನ್ಯೂಮರೇಟರ್ ಆಸ್ ಇಟ್ ಈಸ್ ಇರಲಿ, ಡಿನಾಮಿನೇಟರ್ಲಿ 1 minus into minus plus 1/4. This becomes -5/4 divided by ಇಲ್ಲಿ LCM ತಗೊಂಡ್ರೆ 4 ಬರುತ್ತೆ. ಇಲ್ಲಿ LCM 4. ಸೊ 4 plus 1 5. ಸೊ -5/4 divided by 5/4. ಇದನ್ನ ಎರಡು ತರ ಸಾಲ್ವ್ ಮಾಡಬಹುದು. 5/4 ಕ್ಯಾನ್ಸಲ್ ಮಾಡಿದ್ರೆ -1, ಅಥವಾ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡರಲ್ಲೂ ಕೂಡ ಒಂದೊಂದು ಫ್ರಾಕ್ಷನ್ ಬಂದಿರೋದ್ರಿಂದ ಇದನ್ನ ಆಸ್ ಇಟ್ ಈಸ್ ಇಟ್ಕೊಂಡು ಇದನ್ನ ರೆಸಿಪ್ರೋಕಲ್ ತಗೊಂಡು ಹಂಗೂ ಮಾಡಬಹುದು. ಸೊ -5/4 ಇಂಟು 5/4 ಏನಾಯ್ತು? ರೆಸಿಪ್ರೋಕಲ್ ಆದ್ರೆ 4/5 ಕ್ಯಾನ್ಸಲ್ ಮಾಡಿ, 4 4 5 5 ಕ್ಯಾನ್ಸಲ್ ಆದ್ರೆ ವಿ ಗೆಟ್ -1. ಸೊ ಎಸ್ ಇನ್ಫಿನಿಟಿವರೆಗೆ ಅಂದ್ರೆ ಇನ್ಫಿನಿಟಿವರೆಗೆ ಈ ಟರ್ಮ್ಸ್ಗಳನ್ನ ಏನಾದರೂ ನಾವು ಆಡ್ ಮಾಡ್ತಾ ಹೋದ್ವಿ ಅಂತಂದ್ರೆ ವಿ ಗೆಟ್ -1 ಅಂತ. ಇಟ್ ಈಸ್ ನಥಿಂಗ್ ಬಟ್ ಕನ್ವರ್ಜಿಂಗ್ ಅಂತ. ಆಕ್ಚುಲಿ ಅದು ಎಕ್ಸಾಕ್ಟ್ ಅಲ್ಲ, ಇಟ್ ಈಸ್ ಕನ್ವರ್ಜಿಂಗ್ ಟು -1 ಅಂತ ಅರ್ಥ. ಸೀಕ್ವೆನ್ಸ್ ಅಲ್ಲಿ ಕನ್ವರ್ಜೆಂಟ್ ಡೈವರ್ಜೆಂಟ್ ಅಂತೆಲ್ಲ ಹೇಳ್ತೀವಲ್ಲ, ಆ ಥರದ ಒಂದು ಕಾನ್ಸೆಪ್ಟ್ ಆಕ್ಚುಲಿ ಇದು. ಓಕೆ, ಸೊ ಇದಾಗಿದೆ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದೆರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಈ ಒಂದು ಫಾರ್ಮುಲಾ ಬೇಸ್ ಮಾಡಿಕೊಂಡು. ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ ಇದು ಕಾನ್ಸೆಪ್ಟ್. ಸೊ ಫಸ್ಟ್ ನಾವು ವೆರಿಫೈ ಮಾಡಬೇಕಾಗಿರೋದು ಮಾಡ್ಯುಲಸ್ ಆಫ್ ಆರ್ ಲೆಸ್ ದೆನ್ 1 ಇದೆಯಾ ಅದು ವೆರಿಫೈ ಮಾಡೋದು ಫಸ್ಟ್. ಹಂಗಿದ್ರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಟೇಕ್ ಡೌನ್ ದ ನೆಕ್ಸ್ಟ್ ಕ್ವಶನ್.
ಕ್ವಶನ್ ಏನಿದೆ ಅಂತಂದರೆ √2 + 1 + 1 + √2 - 1 plus and so on up to infinity. Plus infinity ಬರಿಬಾರ್ದು, up to infinity ವರೆಗೆ ಸಮ್ಮನ್ನು ಫೈಂಡ್ ಮಾಡಿ ಅಂತ ಅರ್ಥ. ಕ್ಲಿಯರ್ಲಿ ಹಿಯರ್ this √2 + 1, this is the first term, this is the second term, this one will be the third term. A equal to √2 + 1. Common ratio R equal to A2 by A1. ಸೊ ಇಲ್ಲೇನಾಗಿತ್ತು, ಇಲ್ಲಿ 1/√2 + 1, 1/A2 by A1, 1/√2 + 1. ಬಟ್ ಡಿನಾಮಿನೇಟರ್ ಒಂದು ಇರ್ಯಾಷನಲ್ ನಂಬರ್ ಆಗಿರೋದ್ರಿಂದ ರ್ಯಾಷನಲೈಸಿಂಗ್ ದ ಫ್ಯಾಕ್ಟರೈಸೇಷನ್, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ರ್ಯಾಷನಲೈಸ್ ಮಾಡಬೇಕೀಗ. √2 + 1 ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ √2 - 1. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹಳೆ ಕ್ಲಾಸ್ಗಳಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮಗೆ ಈಗಾಗಲೇ ಇದು ಗೊತ್ತಾಗಿರಬೇಕು. √2 - 1 ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಅದನ್ನ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿದ್ದೀವಿ, ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡಿದ್ದೀವಿ. 1 × √2 - 1 ಈಸ್ ನಥಿಂಗ್ ಬಟ್ √2 - 1 ಅಂಡ್ ಡಿವೈಡೆಡ್ ಬೈ, ಇದು ಯಾವ ಫಾರ್ಮಲ್ ಇರುತ್ತೆ, ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ರ್ಯಾಷನಲೈಸಿಂಗ್ ಮಾಡ್ತಿದ್ದೀವಿ ಅಂತಂದ್ರೆ ಆಲ್ರೆಡಿ ಅದು ಯಾವ ಫಾರ್ಮಲ್ ಇರುತ್ತೆ, A + B × A - B ಫಾರ್ಮಲ್ ಇರುತ್ತೆ ಆಲ್ವೇಸ್. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ A + B × A - B ವೇರ್ A is √2 and B is 1. A + B × A - B ನಥಿಂಗ್ ಬಟ್ A² - B². A² ಅಂತಂದ್ರೆ √2 whole square minus B² ಅಂತಂದ್ರೆ 1². ಸೊ ನ್ಯೂಮರೇಟರ್ √2 - 1 ಲೆಟ್ ಇಟ್ ಬಿ ಆಸ್ ಇಟ್ ಈಸ್ ಡಿವೈಡೆಡ್ ಬೈ √2 ನ ಸ್ಕ್ವೇರ್ ಮಾಡಿದ್ರೆ ವಿ ಗೆಟ್ 2 - 1 ನ ಸ್ಕ್ವೇರ್ ಮಾಡಿದ್ರೆ 1. ಸೊ 2 - 1 ಈಸ್ ನಥಿಂಗ್ ಬಟ್ 1. ಸೊ ನ್ಯೂಮರೇಟರ್ ಅಲ್ಲಿ √2 - 1, ಡಿನಾಮಿನೇಟರ್ ಅಲ್ಲಿ 1 ಬಂತು. √2 - 1 ಡಿವೈಡೆಡ್ ಬೈ 1 ಈಸ್ ನಥಿಂಗ್ ಬಟ್ √2 - 1. ದೇರ್ಫೋರ್ ಕಾಮನ್ ರೇಷಿಯೋ ಈಸ್ √2 - 1. ಅಬ್ಸರ್ವ್ ಮಾಡಿ, √2 - 1 ಇದರ ವ್ಯಾಲ್ಯೂ ಏನಾಗಿರುತ್ತೆ, ಡೆಫಿನೆಟ್ಲಿ ಲೆಸ್ ದೆನ್ 1, ಬಿಕಾಸ್ √2 ಅಂತಂದ್ರೆ ಇಟ್ ಈಸ್ 1 ಪಾಯಿಂಟ್ ಸಮಥಿಂಗ್. ಯಾಕೆ 1 ಪಾಯಿಂಟ್ ಸಮಥಿಂಗ್ ನೋಡಿ, √1 ಮತ್ತು √4 ಇಷ್ಟಿದೆ ಅಂತ ಅನ್ಕೊಳ್ರಿ. ನಡುವೆ ಏನಿದೆ, √2 ಮತ್ತು √3 ವ್ಯಾಲ್ಯೂಸ್ ಇದೆ. √1, √2, √3, √4. √1 ನ ವ್ಯಾಲ್ಯೂ 1 ಆಗಿರುತ್ತೆ, √4 ನ ವ್ಯಾಲ್ಯೂ 2 ಆಗಿದೆ ಅಂತಂದ್ರೆ 1 ಮತ್ತು 2 ನ ನಡುವೆನೆ ಈ √2 ಮತ್ತು √3ಯ ವ್ಯಾಲ್ಯೂಗಳಿರುತ್ತೆ. ಹಾಗಾಗಿ 1ಗಿಂತ ಜಾಸ್ತಿ ಇರಬೇಕು, 2ಗಿಂತ ಕಡಿಮೆ ಇರಬೇಕು ಅಂತಂದ್ರೆ √2 ವ್ಯಾಲ್ಯೂ 1 ಪಾಯಿಂಟ್ ಸಮ್ ಕ್ವಾಂಟಿಟಿ ಆಗಿರಬೇಕು, 1 ಪಾಯಿಂಟ್ ಸಮಥಿಂಗ್. ಸೊ ಇದು 1 ಪಾಯಿಂಟ್ ಸಮಥಿಂಗ್ ಆಗಿದೆ, ಮೈನಸ್ ಅದರಿಂದ ನಾವು 1 ಸಬ್ಟ್ರಾಕ್ಟ್ ಮಾಡ್ತಿದ್ವಿ. ಸೊ ಈ ಹೋಲ್ ನಂಬರ್ ಪಾರ್ಟ್ ಏನಿತ್ತಲ್ಲ ಅದು ಸಬ್ಟ್ರಾಕ್ಟ್ ಆಗಿ ಓನ್ಲಿ ಡೆಸಿಮಲ್ ಪಾರ್ಟ್ ಮಾತ್ರ ಉಳಿತು. Therefore 0 point something is nothing but less than 1. Therefore R is clearly less than 1. So R ಏನದ √2 - 1 ಅಂತ ಬಂದಿದೆ, ಇಟ್ ಈಸ್ ಲೆಸ್ ದೆನ್ 1. ಇದು ಲೆಸ್ ದೆನ್ 1 ಬಂದಿರೋದ್ರಿಂದ ನಾವು S infinity equal to A divided by 1 - R ಫಾರ್ಮುಲನ್ನ ಯೂಸ್ ಮಾಡಬಹುದು. A divided by 1 - R ಫಾರ್ಮುಲಾ ಯೂಸ್ ಮಾಡಬಹುದು. ಸೊ S infinity is equal to √2 + 1 divided by 1 - R ಅಂದ್ರೆ √2 - 1, √2 - 1. ಬಟ್ √2 - 1 ಎರಡು ಟರ್ಮ್ಗಳಿರೋದ್ರಿಂದ ಮತ್ತು ಹೊರಗಡೆ ಮೈನಸ್ ಇರೋದ್ರಿಂದ ಯು ಹ್ಯಾವ್ ಟು ಯೂಸ್ ಬ್ರಾಕೆಟ್. ಈಗ √2 + 1 divided by 1 minus into plus minus √2 minus into minus plus 1. 1 + 1 it is 2. So √2 + 1 divided by 2 minus √2. 2 minus √2. ಇಲ್ಲೂ ಕೂಡ ಡಿನಾಮಿನೇಟರ್ ಅಲ್ಲಿ ಇರ್ಯಾಷನಲ್ ನಂಬರ್ ಇರೋದ್ರಿಂದ ನಾವು ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಬೇಕು. ಸೊ 2 minus √2 ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂದರೆ 2 + √2. ಸೊ ಆ 2 + √2ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ದಟ್ ವಿ ಗೆಟ್ √2 + 1 ಡಿವೈಡೆಡ್ ಬೈ 2 minus √2 ಇಂಟು ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು. 2 + √2 ಡಿನಾಮಿನೇಟರ್ಗೆ ಮತ್ತು ನ್ಯೂಮರೇಟರ್ಗೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು √2 into 2 √2 plus √2 into √2 it is 2 plus 1 2s are 2 plus 1 into √2 is √2 whole divided by ಇದು A + B into A - B ಫಾರ್ಮುಲಾ ಇರೋದ್ರಿಂದ A² - B², 2² is 4 minus √2² is 2. This is equal to ಇಲ್ಲಿ √2
2√2 ಇದೆ, ಇಲ್ಲಿ 1√2 ಇದೆ. ಇಟ್ ಈಸ್ ನಥಿಂಗ್ ಬಟ್ 3√2. 2 plus 2 is 4 divided by 4 minus 2 is 2. This is the required answer. 3√2 plus 4 divided by 2. ಇದು ಇನ್ಫಿನಿಟಿ ವರೆಗೂ ಆಡ್ ಮಾಡ್ತಾ ಹೋದ್ರೆ ಬರ್ತಕ್ಕಂಥ ಆನ್ಸರ್. Similarly, let us solve one more problem based on this formula. ಪ್ರಾಬ್ಲಮ್ ಏನಿದೆ ಅಂದರೆ 1/2 ಪ್ಲಸ್ 1/3 ಸ್ಕ್ವೇರ್ ಪ್ಲಸ್ 1/2 ಕ್ಯೂಬ್ ಪ್ಲಸ್ 1/3 ಪವರ್ 4 ಪ್ಲಸ್ 1/2 ಪವರ್ 5 ಪ್ಲಸ್ 1/3 ಪವರ್ 6 ಪ್ಲಸ್ ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ದಿಸ್ ಇಸ್ ದ ಕ್ವೆಶನ್. ಇಲ್ಲಿ ಎಸ್ ಇನ್ಫಿನಿಟಿ ಡೈರೆಕ್ಟ್ ಆಗಿ ಅಪ್ಲೈ ಆಗಲ್ಲ. ನಾವೊಂದು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕು, ಈ ಕ್ವಶನನ್ನು ಮಾಡಿಫೈ ಮಾಡಬೇಕು. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಏನು ಗೊತ್ತಾಗುತ್ತೆ ಅಂತಂದರೆ, ಹಿಯರ್ ವಿ ಹ್ಯಾವ್ 1/2, ಹಿಯರ್ 1/2 ಕ್ಯೂಬ್, 1/2 ಟು ದ ಪವರ್ ಆಫ್ 5, ನೆಕ್ಸ್ಟ್ ಏನಿರುತ್ತೆ 1/2 ಟು ದ ಪವರ್ ಆಫ್ 7 ಆ್ಯಂಡ್ ಸೋ ಆನ್. ಅಂದರೆ ಆಲ್ಟರ್ನೇಟ್ ಟರ್ಮ್ಸ್ಗಳು ಒಂದು ಪ್ಯಾಟರ್ನನ್ನು ಹೊಂದಿದೆ. ಇಲ್ಲಿ 1/3 ಸ್ಕ್ವೇರ್, 1/3 ಪವರ್ 4, 1/3 ಪವರ್ 6 ನೋಡಿ, ಒಂದು ಟರ್ಮ್ ಬಿಟ್ಟು ಒಂದು ಟರ್ಮ್, ಒಂದು ಟರ್ಮ್ ಬಿಟ್ಟು ಒಂದು ಟರ್ಮ್ ಇದೆ. ಅಡಿಷನಲ್ಲಿ ನಾವು ಈ ಟರ್ಮ್ಗಳನ್ನು ಏನಂದರೆ ಇಂಟರ್ಚೇಂಜ್ ಮಾಡ್ಬೋದು, ಪ್ಲೇಸ್ಗಳನ್ನು ಇಂಟರ್ಚೇಂಜ್ ಮಾಡಬಹುದು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಈ 1/2, 1/2 ಕ್ಯೂಬ್, 1/2 ಪವರ್ 5 ಇದೆಯಲ್ಲ, ಅದೆಲ್ಲ ಒಂದು ಕಡೆ ಬರ್ಕೊಳ್ತೀನಿ. 1/3 ಸ್ಕ್ವೇರ್, 1/3 ಪವರ್ 4, 1/3 ಪವರ್ 6 ಇವುಗಳನ್ನೆಲ್ಲನೂ ಒಂದು ಕಡೆ ಬರ್ಕೊಳ್ತೀನಿ. ಸೊ ಈಗ ಅವುಗಳನ್ನ ಒಂದು ಕಡೆ ಬರ್ಕೊಂಡ್ರೆ ಏನಾಯ್ತು ನೋಡ್ರಿ, 1/2 ಪ್ಲಸ್ 1/2 ಕ್ಯೂಬ್ ಪ್ಲಸ್ 1/2 ಪವರ್ 5 ಪ್ಲಸ್ ಆ್ಯಂಡ್ ಸೋ ಆನ್. ಇದು ಇನ್ಫಿನಿಟಿವರೆಗೂ ಈ ಟರ್ಮ್ಸ್ಗಳು ಇರುತ್ತೆ. ಸೊ ಅಪ್ ಟು ಇನ್ಫಿನಿಟಿ ಪ್ಲಸ್ ಎಲ್ಲ ಪ್ಲಸ್ಸಲ್ಲಿ ಇರೋದ್ರಿಂದ ಪ್ಲಸ್. ಈಗ 1/3 ಇದೆಯಲ್ಲ ಆ ಟರ್ಮ್ಸ್ಗಳು, 1/3 ಸ್ಕ್ವೇರ್ ಪ್ಲಸ್ 1/3 ಪವರ್ 4 ಪ್ಲಸ್ 1/3 ಪವರ್ 6 ಪ್ಲಸ್ ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ ಈ ಟರ್ಮ್ಸ್ಗಳು. ಸೊ ಇದೊಂದು ಟರ್ಮು, ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್ ಇತ್ತು. ಬಟ್ ನಾನೇನು ಮಾಡಿದ್ದೀನಿ, ಆಡ್ ಪ್ಲೇಸ್ಗಳಿಲ್ಲಂಥ ಟರ್ಮ್ಗಳು ಒಂದು ಕಡೆ, ಈವನ್ ಪ್ಲೇಸ್ಗಳಲ್ಲಿ ಇರತಕ್ಕಂಥ ಟರ್ಮ್ಸ್ಗಳೆಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ. ಈಗ ಇದು ಕೂಡ ಎಸ್ ಇನ್ಫಿನಿಟಿ, ಇದು ಕೂಡ ಎಸ್ ಇನ್ಫಿನಿಟಿ. ಅಂದರೆ ಎರಡು ಜಿ ಪಿಗಳನ್ನು ಸಪ್ರೇಟ್ ಆಗಿ ಕೊಡೋ ಬದಲಿಗೆ ಒಂದರಲ್ಲೇ ಮರ್ಜ್ ಮಾಡಿ ಕೊಟ್ಟಿದ್ರು. ಎರಡು ಜಿ ಪಿಗಳಿದೆ ಇದರಲ್ಲಿ, ಇದೊಂದು ಜಿ ಪಿ, ಇದೊಂದು ಜಿ ಪಿ. ಆ ಎರಡು ಜಿ ಪಿಗಳನ್ನು ಮರ್ಜ್ ಮಾಡಿ ಕೊಟ್ಟಿದ್ದಾರೆ. ನಾವು ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಈಗ ನೋಡಿ 1/2, 1/2 ಕ್ಯೂಬ್, 1/2 ಪವರ್ 5 ಇಟ್ ಇಸ್ ಅ ಜಿ ಪಿ. ಇದು ಕೂಡ ಜಿ ಪಿ. ಮತ್ತೆ ಇನ್ಫಿನಿಟಿವರೆಗೂ ಇರೋದ್ರಿಂದ ಇಲ್ಲಿ ಎಸ್ ಇನ್ಫಿನಿಟಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ಆರ್ ಈಸ್ ಲೆಸ್ ದೆನ್ 1 ನಾವಿಲ್ಲಿ ವೆರಿಫೈ ಮಾಡ್ತೀವಿ ಒಂದ್ಸರಿ. ಸೊ ಇದನ್ನು ಕನ್ಸಿಡರ್ ಮಾಡಿ. ಇಲ್ಲಿ ಎ ಈಸ್ 1/2. ವಾಟ್ ಈಸ್ ಆರ್? ಆಕ್ಚುಲಿ ಆರ್ ಈಸ್ 1/2 ಸ್ಕ್ವೇರ್. ಯಾಕಂದರೆ ಇಲ್ಲಿ ನೋಡಿ 1 ಇದೆ ಇಂಟು 1/2 ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಇಂಟು 2 2 ಕ್ಯೂಬ್, 2 ಕ್ಯೂಬ್ ಇಂಟು 2 ಸ್ಕ್ವೇರ್ 2 ಪವರ್ 5 ಆಗುತ್ತೆ. ದೇರ್ ಫಾರ್ ಆರ್ ಈಸ್ 1/2 ಸ್ಕ್ವೇರ್. 2 ಸ್ಕ್ವೇರ್ ಅಂತಂದ್ರೆ ಎಷ್ಟು? 1/4. 1/4 ಈಸ್ ಲೆಸ್ ದೆನ್ 1. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಈ ಬ್ರಾಕೆಟ್ಗೆ. ಸಿಮಿಲರ್ಲಿ ಇಲ್ಲಿಗೆ ಬನ್ನಿ. ಇಲ್ಲಿ ಫಸ್ಟ್ ಟರ್ಮ್ ಏನಿದೆ 1/3 ಸ್ಕ್ವೇರ್, 1/3 ಸ್ಕ್ವೇರ್. ಆರ್ ಎಷ್ಟಿದೆ? ಅದು ಕೂಡ 1/3 ಸ್ಕ್ವೇರ್. 1/3 ಸ್ಕ್ವೇರ್ ನೋಡಿ, 1 ಇಂಟು 1/3 ಸ್ಕ್ವೇರ್ ಮಾಡಿದ್ರೆ 1 1 1, 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ 3 ಪವರ್ 6. ಇಲ್ಲಿ ಮತ್ತೆ 1/3 ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ 1 1 1, 3 ಪವರ್ 4 ಇಂಟು 3 ಸ್ಕ್ವೇರ್ ಅಂದರೆ 3 ಪವರ್ 6. ಸೊ ಕಾಮನ್ ರೇಷಿಯೋ 1/3 ಸ್ಕ್ವೇರ್. 1/3 ಸ್ಕ್ವೇರ್ ನಥಿಂಗ್ ಬಟ್ 1/9. ಸೊ ನೋಡಿ, ಯಾವುದಾದ್ರೂ ಒಂದು ಫ್ರಾಕ್ಷನ್ನು ಲೆಸ್ ದೆನ್ 1 ಅಂತ ಯಾವಾಗ ಹೆಂಗೆ ಫೈಂಡ್ ಔಟ್ ಮಾಡೋದು ಅಥವಾ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ, ಏನೂ ಇಲ್ಲ, ಅದು ಒಂದು ಪ್ರಾಪರ್ ಫ್ರಾಕ್ಷನ್ ಆಗಿತ್ತು ಅಂತಂದರೆ ಅದು ಲೆಸ್ ದೆನ್ 1 ಆಗಿರುತ್ತೆ. ಇಂಪ್ರಾಪರ್ ಫ್ರಾಕ್ಷನ್ ಆಗಿತ್ತು ಅಂದರೆ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ನೆನ್ಪಿಟ್ಕೊಳ್ರಿ, 2/7 ಇಟ್ ಈಸ್ ಅ ಪ್ರಾಪರ್ ಫ್ರಾಕ್ಷನ್. ಡೆಫಿನೆಟ್ಲಿ ಇಟ್ ವಿಲ್ ಬಿ ಲೆಸ್ ದೆನ್ 1. 7/2 ಇಟ್ ಈಸ್ ಇಂಪ್ರಾಪರ್ ಫ್ರಾಕ್ಷನ್, ಇಟ್ ವಿಲ್ ಬಿ ಗ್ರೇಟರ್ ದೆನ್ 1. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರಾಪರ್ ಫ್ರಾಕ್ಷನ್ ಆಗಿತ್ತು ಅಂತಂದರೆ ಆಲ್ವೇಸ್ ಇಟ್ ವಿಲ್ ಬಿ ಲೆಸ್ ದೆನ್ 1. ಇಂಪ್ರಾಪರ್ ಫ್ರಾಕ್ಷನ್ ಆಗಿತ್ತು ಅಂದರೆ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಸೊ ಇವೆಲ್ಲ ಪ್ರಾಪರ್ ಫ್ರಾಕ್ಷನ್ ಆಗಿರೋದ್ರಿಂದ ಲೆಸ್ ದೆನ್ 1. ಸೊ ಈ ಫಾರ್ಮುಲನ್ನ ಇಲ್ಲಿ ಮತ್ತು ಇಲ್ಲಿ ಸಪ್ರೇಟ್ ಆಗಿ ಅಪ್ಲೈ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಎ ಅಂತಂದರೆ 1/2 ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂದರೆ 1/2 ಸ್ಕ್ವೇರ್, ನಾನು ಅದನ್ನು 1/4 ಅಂತ ಬರೀತೀನಿ. ಪ್ಲಸ್ ಇಲ್ಲಿ ಮತ್ತೆ ಅದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. 1/a ಅಂದರೆ 3 ಸ್ಕ್ವೇರ್ ಇದೆ, ಸೊ ಅದನ್ನು ನಾನು 1/9 ಅಂತ ಬರೀತೀನಿ. ಡಿವೈಡೆಡ್ ಬೈ 1 ಮೈನಸ್ ಆರ್. 1 ಮೈನಸ್ ಆರ್ ಅಂದರೆ 1/3 ಸ್ಕ್ವೇರ್ ಇದೆ, ಅದನ್ನು ಡೈರೆಕ್ಟ್ ಆಗಿ ನಾನು 1/9 ಅಂತ ಬರೀತೀನಿ. ದಿಸ್ ಈಸ್ ಈಕ್ವಲ್ ಟು
1/2 divided by 1 minus 1/4. 4 minus 1, it is 3/4. Plus ಇಲ್ಲಿ 1/9 ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ನೋಡಿ 9 1s are 9, 9 minus 1 8, 8/9. ಸೊ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್. ನ್ಯೂಮರೇಟರ್ನ ಆಸ್ ಇಟ್ ಈಸ್ ಇಟ್ಕೊಳ್ಳೋಣ, ಡಿನಾಮಿನೇಟರ್ನ ರೆಸಿಪ್ರೋಕಲ್ ತಗೊಳ್ಳೋಣ. 1/2 ಇಂಟು 3/4 ಏನಾಗುತ್ತೆ 4/3 ಪ್ಲಸ್ ಇಲ್ಲಿ 1/9 ಇಂಟು 8/9 ಇದೆ 9/8 ಆಗುತ್ತೆ 9/8. ಸೊ 2 1s are 2 2s are 9 9 ಕ್ಯಾನ್ಸಲ್ ಆಯ್ತು. ಸೊ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 2/3 ಪ್ಲಸ್ ಇಲ್ಲಿ ಏನಾಯ್ತು ಇಲ್ಲಿ 1/8. ಸೊ ಎಲ್ ಸಿ ಎಮ್ 8 3 24 24. 8 ಈ ಕಡೆ 3 ಈ ಕಡೆ ಮಲ್ಟಿಪ್ಲೈ ಆಯಿತು. 8 2 16 ಪ್ಲಸ್ 3 19/24. ದಿಸ್ ಇಸ್ ದ ರಿಕ್ವೈರ್ಡ್ ಸಮ್ 19/24. ಈ ರೀತಿ ಎಸ್ ಇನ್ಫಿನಿಟಿ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. Now let us move towards harmonic progression. ಹಾರ್ಮೋನಿಕ್ ಪ್ರೋಗ್ರೆಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಈಗಾಗಲೇ ಅದನ್ನು ಎಷ್ಟೋ ಸಾರಿ ಏನು ಮಾಡ್ತಿದ್ದಾರೆ ಅಂತಂದರೆ ಇಗ್ನೋರ್ ಮಾಡ್ತಾ ಇದ್ದಾರೆ ಆ ಟಾಪಿಕನ್ನು. ಯಾಕಂದರೆ ನಿಮಗೆ ಎ ಪಿ ಬಂತು ಅಂತಂದರೆ ಹೆಚ್ ಪಿ ಹಾರ್ಮೋನಿಕ್ ಪ್ರೋಗ್ರೆಷನ್ ಬಂದಂಗೆ ಅರ್ಥ. ಅದರಲ್ಲೇನು ಕಾಂಪ್ಲಿಕೇಶನ್ಸ್ ಇಲ್ಲ, ವೆರಿ ಸಿಂಪಲ್ ಟಾಪಿಕ್ ಅದು. ಭಾಳ ಸಿಂಪಲ್ ಆಗಿರೋಂಥ ಟಾಪಿಕ್ಕು ಯಾವುದು, ಹೆಚ್ ಪಿ ಹಾರ್ಮೋನಿಕ್ ಪ್ರೋಗ್ರೆಷನ್, ಹರಾತ್ಮಕ ಶ್ರೇಣಿ ಅಂತ ಕರೀತಾರೆ. ಹಾರ್ಮೋನಿಕ್ ಪ್ರೋಗ್ರೆಷನ್ ಕನ್ನಡದಲ್ಲಿ ಹರಾತ್ಮಕ ಶ್ರೇಣಿ, ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಹರಾತ್ಮಕ ಶ್ರೇಣಿ. ಹರಾತ್ಮಕ ಶ್ರೇಣಿ ಅಂಥ ಏನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ. ಎ ಪಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಅರ್ಥ ಮಾಡ್ಕೊಂಡಾಗ ಏನಿರುತ್ತೆ ಹಾರ್ಮೋನಿಕ್ ಪ್ರೋಗ್ರೆಷನಲ್ಲಿ ಅಂತಂದರೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇರ್ತಕ್ಕಂಥ ಟರ್ಮ್ಗಳ ರೆಸಿಪ್ರೋಕಲ್ಲು ಹಾರ್ಮೋನಿಕ್ ಪ್ರೋಗ್ರೆಷನ್ನ ಟರ್ಮ್ಸ್ಗಳಾಗಿರುತ್ತೆ. ಅಥವಾ ಹಾರ್ಮೋನಿಕ್ ಪ್ರೋಗ್ರೆಷನ್ ಇರ್ತಕ್ಕಂಥ ಟರ್ಮ್ಸ್ಗಳನ್ನ ರೆಸಿಪ್ರೋಕಲ್ ತಗೊಂಡ್ರೆ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗ್ತಿತ್ತು ಅಂತಂದರೆ ಅವಾಗ ಅದನ್ನು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1/2, 1/5, 1/8, 1/11 ಆ್ಯಂಡ್ ಸೋ ಆನ್. ಈ ರೀತಿ ಒಂದು ಪ್ರೋಗ್ರೆಷನ್ ಇದೆ ಅಂತ ಅನ್ಕೊಳ್ಳೋಣ. ಇದು ಯಾವುದೋ ಗೊತ್ತಿಲ್ಲ ಸದ್ಯಕ್ಕೆ. ಇದನ್ನು ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, 1/2 ಟರ್ಮ್ಸ್ಗಳನ್ನ ಮಾತ್ರ ರೆಸಿಪ್ರೋಕಲ್ ತಗೊಂಡ್ರೆ 1/2 ಬಿಕಮ್ಸ್ 2, 1/5 ಬಿಕಮ್ಸ್ 5, 1/8 ಬಿಕಮ್ಸ್ 8, 1/11 ಬಿಕಮ್ಸ್ 11 ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, 2 + 3 is 5, 5 + 3 is 8, 8 + 3 is 11 ಆ್ಯಂಡ್ ಸೋ ಆನ್. ಕಾಮನ್ ಡಿಫರೆನ್ಸ್ is 3. ದಿಸ್ ಈಸ್ an AP arithmetic progression. ಸೊ ಈ ಟರ್ಮ್ಗಳ ರೆಸಿಪ್ರೋಕಲ್ಲು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಬರ್ತಾ ಇದೆ ಅಂತಂದ್ರೆ ಇಲ್ಲೇನು ಕೊಟ್ಟಿದ್ರಲ್ಲ ಈ ಪ್ರೋಗ್ರೆಷನ್ ಯಾವುದು ಅಂತಂದ್ರೆ ಇದು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಷ್ಟೇ. ಹಾರ್ಮೋನಿಕ್ ಪ್ರೋಗ್ರೆಷನ್. ಸೊ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತಂದ್ರೆ ಏನು, ಯಾವ ಪ್ರೋಗ್ರೆಷನ್ನ ಟರ್ಮ್ಗಳ ರೆಸಿಪ್ರೋಕಲ್ಲು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೋ ಆ ಟರ್ಮ್ಗಳನ್ನು ನಾವೇನು ಕರಿತೀವಿ ಅಂತಂದ್ರೆ ಆ ಟರ್ಮ್ಗಳ ಪ್ರೋಗ್ರೆಷನ್, ಆ ಪ್ರೋಗ್ರೆಷನ್ ಅನ್ನು ನಾವು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇಷ್ಟೇನೆ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ರೀತಿ ಇರುತ್ತೆ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿತ್ತಲ್ಲ ಅದರ ರೆಸಿಪ್ರೋಕಲ್, ಸಿಂಪಲ್. ಸೊ ಇಲ್ಲಿ ಹಾರ್ಮೋನಿಕ್ ಪ್ರೋಗ್ರೆಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ ರೀತಿ ಇರುತ್ತೆ, 1/a, 1/a + d, 1/a + 2d ಆ್ಯಂಡ್ ಸೋ ಆನ್, 1/a + n - 1 into d. This is the first term of HP, second term of HP, third term of HP and nth term of HP, harmonic progression. So nth term of harmonic progression ಯಾವುದು ಅಂತಂದ್ರೆ ರೆಸಿಪ್ರೋಕಲ್ ಆಫ್ nth term of AP. ಅರಿಥ್ಮೆಟಿಕ್ ಪ್ರೋಗ್ರೆಷನ್ nth ಟರ್ಮ್ ಏನಿರುತ್ತೋ ಅದರ ರೆಸಿಪ್ರೋಕಲ್ nth term of HP ಆಗಿರುತ್ತೆ ಅಷ್ಟೇ. ಸೊ AP ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಆಮೇಲೆ ನನಗನ್ಸಿದ ಮಟ್ಟಿಗೆ HP ಇಂದ ಪ್ರಾಬ್ಲಮ್ಸ್ ಬರೋದು ಡೌಟ್ ಅಂತಾನೆ ಅನಿಸುತ್ತೆ. AP GP ಭಾಳ ಇಂಪಾರ್ಟೆಂಟ್. ಅರಿಥ್ಮೆಟಿಕ್ ಮೀನ್ ಇದೆ, ಅದೇ ರೀತಿ ಜಿಯೋಮೆಟ್ರಿಕ್ ಮೀನ್ ಕೂಡ ನಾವು ನೋಡಿದ್ವಿ.
ಅದೇ ರೀತಿ ಹಾರ್ಮೋನಿಕ್ ಮೀನ್ ಕೂಡ ಇದೆ. ಹಾರ್ಮೋನಿಕ್ ಮೀನ್ ಏನಂತ ಇದೆ ಅಂತಂದ್ರೆ 2ab ಡಿವೈಡೆಡ್ ಬೈ a ಪ್ಲಸ್ ಬಿ ಅಂತ ಇದೆ. ಹಾರ್ಮೋನಿಕ್ ಮೀನ್ ಇಸ್ ಗಿವನ್ ಬೈ 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ಇದು HM. ಇದನ್ನ ಸಿಂಪಲ್ ಆಗಿ H ಅಂತ ನಾವು ಬರೀತೀವಿ. 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ದಿಸ್ ಈಸ್ ಹಾರ್ಮೋನಿಕ್ ಮೀನ್. ಈ ಅರಿಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್ ಮತ್ತು ಹಾರ್ಮೋನಿಕ್ ಮೀನ್ ಇವುಗಳ ನಡುವೆ ಒಂದು ರಿಲೇಷನ್ ಇದೆ. ಆ ಮೂರು ಏನು ಮೀನ್ಗಳಿದೆ, ಆ ಮೂರು ಮೀನ್ಗಳ ನಡುವೆ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಅಂತಂದ್ರೆ ನೋಡಿ, ವಿ ನೋ ದಟ್ AP ಅದನ್ನ ಅರಿಥಮೆಟಿಕ್ ಮೀನ್ನ AM ಅಂತ ಕರಿತೀವಿ, ಜಿಯೋಮೆಟ್ರಿಕ್ ಮೀನನ್ನ GM ಅಂತ ಕರಿತೀವಿ, ಆಮೇಲೆ ಹಾರ್ಮೋನಿಕ್ ಮೀನನ್ನ HM ಅಂತ ಕರಿತೀವಿ. ಅರಿಥಮೆಟಿಕ್ ಮೀನ್ ಈಸ್ ಗಿವನ್ ಬೈ a ಪ್ಲಸ್ ಬಿ ಬೈ 2. ಜಿಯೋಮೆಟ್ರಿಕ್ ಮೀನ್ ಈಸ್ ಗಿವನ್ ಬೈ ರೂಟ್ AB and harmonic mean is given by 2ab divided by a plus b. 2ab divided by a plus b. ರಿಲೇಷನ್ ಯಾವ ರೀತಿ ಇದೆ ಅಂತಂದ್ರೆ, ಆಲ್ವೇಸ್ ಅರಿಥಮೆಟಿಕ್ ಮೀನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಜಿಯೋಮೆಟ್ರಿಕ್ ಮೀನ್ ಅಂಡ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ HM. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆಗಬಹುದು ಕೆಲವೊಮ್ಮೆ. ಯಾವಾಗ ಅಂದ್ರೆ ವೆನ್ a ಅಂಡ್ b ಆರ್ ಸೇಮ್, a ಮತ್ತು b ಗಳು ಸೇಮ್ ಇದ್ದಾಗ ಅವಾಗ ಏನಾಗ್ಬೋದು ಅಂತಂದ್ರೆ ಈಕ್ವಾಲಿಟಿ ಹೋಲ್ಡ್ ಆಗ್ಬೋದು. ಎರಡು ಡಿಸ್ಟಿಂಕ್ಟ್ ಆಗಿದ್ದಾಗ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಬರುತ್ತೆ. ಅರಿಥಮೆಟಿಕ್ ಮೀನ್ ಗ್ರೇಟರ್ ದ್ಯಾನ್, ಜಿಯೋಮೆಟ್ರಿಕ್ ಮೀನ್ ಗ್ರೇಟರ್ ದ್ಯಾನ್ ಹಾರ್ಮೋನಿಕ್ ಮೀನ್. ಇಲ್ಲ ನೀವು ಜನರಲಿ ಅಪ್ಲೈ ಆಗೋ ತರ ಹೇಳಿ ಅಂತಂದ್ರೆ ಅರಿಥಮೆಟಿಕ್ ಮೀನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್ ಅಂಡ್ ದಿಸ್ ಜಿಯೋಮೆಟ್ರಿಕ್ ಮೀನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಹಾರ್ಮೋನಿಕ್ ಮೀನ್. So a plus b by 2 will be greater than or equal to root ab and this will be greater than or equal to 2ab divided by a plus b. This is the relation between AM, GM and HM. ಮೂರು ರಿಲೇಷನ್ಗಳು, ಮೂರು ನಡುವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತಂದ್ರೆ ಲೆಟ್ ಅಸ್ ಕನ್ಸಿಡರ್ ಎ ಪ್ರಾಬ್ಲಮ್. a equal to 2, b equal to 6. Say for example 6 ಬೇಡ 8 ತಗೋಣ. a equal to 2, b equal to 8. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2 ಪ್ಲಸ್ 8 ಬೈ 2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೂಟ್ 2 ಇಂಟು 8. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು 8 ಡಿವೈಡೆಡ್ ಬೈ 2 ಪ್ಲಸ್ 8. ಇಲ್ಲಿ ನೋಡಿ 8 2 10, 10 ಬೈ 2. ಇಲ್ಲಿ ರೂಟ್ 16. ಇಲ್ಲಿ 2 4 32 ಬೈ 10. 8 2 10, 16 30, 8 16 32 ಬೈ 10. ಎಸ್, ಇಲ್ಲಿ ಸಾಲ್ವ್ ಮಾಡಿದ್ರೆ 5 ಬಂತು, ಇದು ಸಾಲ್ವ್ ಮಾಡಿದ್ರೆ 4 ಬರುತ್ತೆ, ಇದನ್ನು ಸಾಲ್ವ್ ಮಾಡಿದ್ರೆ 3.2 3.2. ಕ್ಲಿಯರ್ಲಿ 5 ಈಸ್ ಗ್ರೇಟರ್ ದ್ಯಾನ್ 4 ಅಂಡ್ ದಿಸ್ ಈಸ್ ಗ್ರೇಟರ್ ದ್ಯಾನ್ 3.2. 5 ಈಸ್ ಗ್ರೇಟರ್ ದ್ಯಾನ್ 4 ಈಸ್ ಗ್ರೇಟರ್ ದ್ಯಾನ್ 3.2. Therefore, AM will be greater than or equal to GM will be greater than or equal to HM. ಈಕ್ವಾಲಿಟಿ ಯಾವಾಗ ಹೋಲ್ಡ್ ಆಗ್ತದೆ? ಈಕ್ವಾಲಿಟಿ ಯಾವಾಗ ಹೋಲ್ಡ್ ಆಗ್ತದೆ ಅಂತಂದ್ರೆ ವೆನ್ ಬೋತ್ A and B ಆರ್ ಸೇಮ್ ವ್ಯಾಲ್ಯೂಸ್. A ಮತ್ತು B ಗಳು ಎರಡು ಸೇಮ್ ವ್ಯಾಲ್ಯೂ ಆಗಿದ್ದಾಗ ಈಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಇಫ್ A is equal to 2, say for example B is also equal to 2. A ಮತ್ತು B ಎರಡು ಕೂಡ 2 ಇದೆ ಅಂತ ಅನ್ಕೊಳ್ರಿ. ಅವಾಗ ಏನಾಯ್ತು ನೋಡಿ, ಇಲ್ಲಿ 2 ಪ್ಲಸ್ 2 ಬೈ 2. ಇಲ್ಲಿ 2 ಇದೆ ಅಂತ 2 ತಗೊಂಡಿದ್ದಲ್ಲ, ನೀವು ಬೇರೆ ತಗೊಳ್ಬಹುದು. ಇಲ್ಲಿ ನೋಡಿ ರೂಟ್ 2 ಇಂಟು 2. ಇಲ್ಲಿಗೆ ಬನ್ನಿ 2 ಇಂಟು 2 ಇಂಟು 2 ಡಿವೈಡೆಡ್ ಬೈ 2 ಪ್ಲಸ್ 2. A ಮತ್ತು B ಸೇಮ್ ವ್ಯಾಲ್ಯೂ ತಗೊಳ್ತೀನಿ. 2 ಪ್ಲಸ್ 2 ಇಟ್ ಈಸ್ 4 ಬೈ 2. 2 ಟು ಝ 4. ಇಲ್ಲಿ 2 ಟು ಝ 4, 4 ಟು ಝ 8 ಬೈ 4. 2 1 ಝ 2 2 ಝ, ಇದ್ರ ವ್ಯಾಲ್ಯೂ 2, ಇದ್ರ ವ್ಯಾಲ್ಯೂ ಕೂಡ 2. ನೋಡಿ ಈಕ್ವಲ್ ಈಕ್ವಲ್ ಈಕ್ವಲ್. ಸೊ ಈಕ್ವಾಲಿಟಿ ಯಾವಾಗ ಹೋಲ್ಡ್ ಆಗುತ್ತೆ ಅಂತಂದ್ರೆ ಎರಡು ವ್ಯಾಲ್ಯೂಗಳು ಸೇಮ್ ಇದ್ದಾಗ. ಒಂದ್ ವೇಳೆ ನೀವು 2 ಕನ್ಫ್ಯೂಸ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಲೆಟ್ ಅಸ್ ಕನ್ಸಿಡರ್ 3 ತಗೊಂಡು ನೋಡೋಣ ಈಕ್ವಾಲಿಟಿ ಹೋಲ್ಡ್ ಆಗುತ್ತಾ. ಒಂದ್ಸರಿ ವೆರಿಫೈ ಮಾಡೋಣ. 3 ಎರಡು ವ್ಯಾಲ್ಯೂಗಳು ಸೇಮ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ 3 ಪ್ಲಸ್ 3 ಬೈ 2 ರೂಟ್ 3 ಇಂಟು 3. ಇಲ್ಲಿ
2 into 3 into 3 divided by 3 plus 3. 3 plus 3, it is 6 by 2. 3 3s are 9. So 9. ಇಲ್ಲಿ 3 9 18 by 6. So 2 1s are 2 3s are. This is also 3. This one is also 3. 6 3 18 ನೋಡಿ ಈಕ್ವಲ್ ಬಂತು. ಸೊ ಎ ಮತ್ತು ಬಿ ಡಿಸ್ಟಿಂಕ್ಟ್ ಆಗಿದ್ದಾಗ ಗ್ರೇಟರ್ ದ್ಯಾನ್ ಹೋಲ್ಡ್ ಆಗುತ್ತೆ. ಎರಡು ಈಕ್ವಲ್ ಆಗಿತ್ತು ಅಂತಂದ್ರೆ ಅವಾಗ ಈಕ್ವಲ್ ಬರುತ್ತೆ. ಈಗ ವೆರಿಫೈ ಮಾಡಿದ್ದು ಇದನ್ನ ಬೇಕಿದ್ರೆ ಪ್ರೂವ್ ಕೂಡ ಮಾಡ್ಬೋದು. ನಾವು ಜನರಲ್ ವ್ಯಾಲ್ಯೂಸ್ನ ತಗೊಂಡು ಪ್ರೂವ್ ಕೂಡ ಮಾಡ್ಬೋದು. ಎರಡು ವ್ಯಾಲ್ಯೂಸ್ಗಳು ಸೇಮ್ ತಗೋಬೇಕಲ್ಲ, ಎರಡು ವ್ಯಾಲ್ಯೂಸ್ ಸೇಮ್. ಫಾರ್ ಎಕ್ಸಾಂಪಲ್ ಎಕ್ಸ್ ತಗೋಬೇಡ, ಎರಡು ವ್ಯಾಲ್ಯೂಸ್ ಸೇಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಎ ಇಸ್ ಆಲ್ಸೋ ಎಕ್ಸ್, ಬಿ ಇಸ್ ಆಲ್ಸೋ ಎಕ್ಸ್. ಸೊ ಎಕ್ಸ್ ಪ್ಲಸ್ ಎಕ್ಸ್ ಬೈ 2. ಇಲ್ಲಿ ರೂಟ್ ಎಕ್ಸ್ ಇಂಟು ಎಕ್ಸ್, ಇಲ್ಲಿ 2 ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್. x plus x, it is 2x by 2 root x square. ಇಲ್ಲಿ 2 into x square divided by 2x. ನೋಡಿ ಈಗ 2 ಕ್ಯಾನ್ಸಲ್ ಆಯಿತು, we got x. root x square ಅಂತಂದ್ರೆ x, actually mod x. 2 ಕ್ಯಾನ್ಸಲ್, x ಕ್ಯಾನ್ಸಲ್ ಆದರೆ x. ನೋಡಿ x. So it proves that the equality holds when both a and b are equal to each other. ಇಲ್ಲ ಅಂತಂದ್ರೆ ಗ್ರೇಟರ್ ದ್ಯಾನ್ ಏನಿದೆ ಆ ಒಂದು ಇನ್ಇಕ್ವಾಲಿಟಿ ಹೋಲ್ಡ್ ಆಗುತ್ತೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಈಗ ಈ ಒಂದು ರಿಲೇಷನ್ ಏನಿದೆ ಇದ್ರ ಮೇಲೆ ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಇಫ್ ಎಕ್ಸ್ ವೈ ಝೆಡ್ ಆರ್ ಡಿಸ್ಟಿಂಕ್ಟ್ ಪಾಸಿಟಿವ್ ಇಂಟಿಜರ್ಸ್, ಎಕ್ಸ್ ವೈ ಝೆಡ್ ಆರ್ ಡಿಸ್ಟಿಂಕ್ಟ್ ಪಾಸಿಟಿವ್ ಇಂಟಿಜರ್, ಎಲ್ಲ ಮೂರೂ ಬೇರೆ 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 ಪಾಸಿಟಿವ್ ಇಂಟಿಜರ್ಸ್. ದೆನ್ ಪ್ರೂವ್ ದ್ಯಾಟ್, ಏನು ಪ್ರೂವ್ ಮಾಡಬೇಕಾಗಿದೆ ನಾವು ಅಂತಂದ್ರೆ, ಎಕ್ಸ್ ಪ್ಲಸ್ ವೈ ಇಂಟು ವೈ ಪ್ಲಸ್ ಝೆಡ್ ಇಂಟು ಝೆಡ್ ಪ್ಲಸ್ ಎಕ್ಸ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಕ್ಸ್, ಇಟ್ ಈಸ್ ಗ್ರೇಟರ್ ದ್ಯಾನ್ 8 times ಎಕ್ಸ್ ವೈ ಝೆಡ್ ಅಂತ ಪ್ರೂವ್ ಮಾಡಬೇಕು. 8 into ಎಕ್ಸ್ ಇಂಟು ವೈ ಇಂಟು ಝೆಡ್, ಇದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ ಈಗ. ಸೊ ಇನ್ಇಕ್ವಾಲಿಟಿ ಬಂದಿದೆ ಇಲ್ಲಿ. ಸೊ ಇನ್ಇಕ್ವಾಲಿಟಿ ಬಂದಿದೆ ಮತ್ತೆ ಡಿಸ್ಟಿಂಕ್ಟ್ ಆಗಿದೆ ಅಂತ ಹೇಳಿರೋದ್ರಿಂದ ಇಲ್ಲಿ ಈಕ್ವಾಲಿಟಿ ಬೇಕಾಗಿಲ್ಲ. ಸೊ ನೋಡಿ, ಇಲ್ಲಿ ಏನು ಎ ಪಿ ಅಂತ ಮೆನ್ಷನ್ ಇಲ್ಲ, ಜಿ ಪಿ ಅಂತ ಮೆನ್ಷನ್ ಇಲ್ಲ, ಏನೂ ಇಲ್ಲ. ಬಟ್ ನಮಗದು ಇಮಿಡಿಯೇಟ್ ಆಗಿ ತಲೆಗೆ ಬರಬೇಕು. ಏನು ಅಂತಂದ್ರೆ, ಎಕ್ಸ್ ಪ್ಲಸ್ ವೈ ಅಂತ ಇದೆ, ಇಲ್ಲಿ ಎಕ್ಸ್ ವೈ ಇದೆ, ವೈ ಪ್ಲಸ್ ಝೆಡ್ ಇದೆ, ಇಲ್ಲಿ ವೈ ಝೆಡ್ ಇದೆ, ಝೆಡ್ ಎಕ್ಸ್ ಇದೆ, ಝೆಡ್ ಎಕ್ಸ್, ಓಕೆ. ಮತ್ತೆ ಇನ್ಇಕ್ವಾಲಿಟಿ ಇದೆ. ಈ ಮೂರನ್ನು ಡಿಸ್ಟಿಂಕ್ಟ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳಿದ್ದಾರೆ. ವಿ ನೋ ದಟ್ ಎ ಎಂ ಈಸ್ ಗ್ರೇಟರ್ ದ್ಯಾನ್ ಜಿ ಎಂ ವೆನ್ ದ ನಂಬರ್ಸ್ ಆರ್ ಡಿಸ್ಟಿಂಕ್ಟ್. ಎಲ್ಲ ಬೇರೆ ಬೇರೆ ಇದ್ದಾಗ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಇರುತ್ತೆ. ಸೊ ಈಗ ಎರಡೆರಡೇ ನಂಬರ್ಗಳಿಗೆ ಆ ಒಂದು ಇನ್ಇಕ್ವಾಲಿಟಿನ ಅಪ್ಲೈ ಮಾಡ್ತಾ ಹೋಗೋಣ. ಈಗ ಮೊದಲಿಗೆ ಎಕ್ಸ್ ಮತ್ತು ವೈಗೆ ಅಪ್ಲೈ ಮಾಡಿದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇವೆರಡನ್ನ ಅರಿಥ್ಮೆಟಿಕ್ ಮೀನ್ ಅಂತ ಅನ್ಕೊಂಡ್ರೆ, ಯಾವುದಾದ್ರು ಎರಡು ನಂಬರ್ ನಡುವೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದ್ದೇ ಇರುತ್ತೆ. ಯಾವುದಾದ್ರೂ ನಂಬರ್ಸ್ ಆಗಿರ್ಬೋದು. ಈ ಮೂರು ನಂಬರ್ಗಳು ಮತ್ತೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಲ್ಲ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇಲ್ಲ ಅಂತ ಹೇಳಬಾರ್ದು. ಆ ಮೂರು ನಂಬರ್ಗಳು ಯಾವುದಾದ್ರೂ ಆಗಿರಲಿ. ಈಗ ಎ ಎಂ ಜಿ ಎಂ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಲ್ಲ, ನೀವು ಕನ್ಸಿಡರ್ ಮಾಡೋಂಥ ಯಾವುದೇ ಎರಡು ನಂಬರ್ಗಳಿಗೆ ಅವೆರಡರ ನಡುವೆ ಎ ಎಮ್ ಜಿ ಎಮ್ ಹೆಚ್ ಎಮ್ ಇದ್ದೇ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿ, ಇವೆರಡರ ನಡುವೆ ಎ ಎಮ್ ಇರುತ್ತೆ, ಇವೆರಡರ ನಡುವೆ ಎಕ್ಸ್ ಮತ್ತು ವೈ ನಡುವೆ. ಸೊ ಇವೆರಡರ ನಡುವೆ ನಾವೇನಾದರೂ ಎ ಎಮ್ನ ಫೈಂಡ್ ಮಾಡಕ್ಕೆ ಹೋದ್ರೆ, ಎಕ್ಸ್ ಪ್ಲಸ್ ವೈ ಬೈ 2, ದಿಸ್ ಈಸ್ ಎ ಎಮ್, ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಯರ್ ಜಿ ಎಮ್. ಇವೆರಡರ ಜಿಯೋಮೆಟ್ರಿಕ್ ಮೀನಿಗೆ ಇದು ಗ್ರೇಟರ್ ದ್ಯಾನ್ ಆಗಿರುತ್ತೆ. ಸೊ ಇವೆರಡರ ಹೆಚ್ ಎಮ್, ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಜಿ ಎಮ್ ಆಫ್ ದೀಸ್ ಟು ನಂಬರ್ಸ್. ಸೊ ಜಿಯೋಮೆಟ್ರಿಕ್ ಮೀನ್ ಏನಾಗುತ್ತೆ, ರೂಟ್ ಎಕ್ಸ್ ವೈ. ಎಸ್, ಎಕ್ಸ್ ಪ್ಲಸ್ ವೈ ಬೈ 2 ಈಸ್ ಗ್ರೇಟರ್ ದ್ಯಾನ್ ರೂಟ್ ಎಕ್ಸ್ ವೈ. ಸಿಮಿಲರ್ಲಿ ಈ ಇವೆರಡಕ್ಕೆ ಬನ್ನಿ, ಇವೆರಡರ ನಡುವಿನ ಎ ಎಮ್ ವೈ ಪ್ಲಸ್ ಝೆಡ್ ಬೈ 2 ವಿಲ್ ಬಿ ಗ್ರೇಟರ್ ದ್ಯಾನ್ ಜಿ ಎಮ್ ಆಫ್ ದೀಸ್ ಟು ನಂಬರ್ಸ್. ಜಿ ಎಮ್ ಏನಿದೆ, ರೂಟ್ ವೈ ಝೆಡ್. ಸಿಮಿಲರ್ಲಿ ಈಗ ಝೆಡ್ ಎಕ್ಸ್ಗೆ ಬನ್ನಿ, ಎಕ್ಸ್ ಪ್ಲಸ್ ಝೆಡ್ ಬೈ 2 ವಿಲ್ ಬಿ ಗ್ರೇಟರ್ ದ್ಯಾನ್ ರೂಟ್ ಎಕ್ಸ್ ಝೆಡ್. ನಾವು ಮಲ್ಟಿಪ್ಲೈಯಿಂಗ್ 2 ಆನ್ ಬೋತ್ ಸೈಡ್, ಎರಡು ಕಡೆ 2ನ ಮಲ್ಟಿಪ್ಲೈ ಮಾಡಿ. 2 ಅನ್ನೋದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ನೆಗೆಟಿವ್ ರಿಯಲ್ ನಂಬರ್ ಆಗಿತ್ತು ಅಂತಂದ್ರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಸೊ ವಿ ಗೆಟ್ ಎಕ್ಸ್ ಪ್ಲಸ್ ವೈ ಈಸ್ ಗ್ರೇಟರ್ ದ್ಯಾನ್ 2 times root xy. Similarly, y plus z is greater than 2 times root yz.
ಎಕ್ಸ್ ಪ್ಲಸ್ ಝೆಡ್ ಈಸ್ ಗ್ರೇಟರ್ ದ್ಯಾನ್ 2 ಟೈಮ್ಸ್ ರೂಟ್ ಎಕ್ಸ್ ಝೆಡ್. ಓಕೆ, ಈಗ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ವೈ ಪ್ಲಸ್ ಝೆಡ್, ಇಲ್ಲಿ ಎಕ್ಸ್ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ಝೆಡ್ ಅಥವಾ ಝೆಡ್ ಪ್ಲಸ್ ಎಕ್ಸ್, ಮೂರು ಇನ್ಇಕ್ವಾಲಿಟಿಗಳನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದ್ರೆ ಗ್ರೇಟರ್ ದ್ಯಾನ್ ಈ ರೀತಿ ಇದು ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಎಕ್ಸ್ ಪ್ಲಸ್ ವೈ ಇಂಟು ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ಝೆಡ್ ಬದಲಿಗೆ ನಾನು ಝೆಡ್ ಪ್ಲಸ್ ಎಕ್ಸ್ ಅಂತ ಬರೀತೀನಿ. ಇಟ್ ಈಸ್ ಗ್ರೇಟರ್ ದ್ಯಾನ್, ರೈಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು, ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಬೇಕು ಇನ್ಇಕ್ವಾಲಿಟಿನಲ್ಲಿ. 2 ಇಂಟು 2 ಇಂಟು 2 ಇಟ್ ಈಸ್ 8. ಅಗೇನ್ ರೂಟ್ ಎಕ್ಸ್ ವೈ ಇಂಟು ರೂಟ್ ವೈ ಝೆಡ್ ಇಂಟು ರೂಟ್ ಎಕ್ಸ್ ಝೆಡ್. ಈ ರೂಟ್ಗಳನ್ನು ನಾವು ಸಪ್ರೇಟ್ ಮಾಡ್ಬೋದು. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ರೆಡಿ ಇದೆ ನಮಗೆ, ರೈಟ್ ಸೈಡ್ 8 ರೆಡಿ ಇದೆ. ಈ ಮೂರನ್ನು ಮಲ್ಟಿಪ್ಲೈ ಮಾಡಿ ನಾವು ಎಕ್ಸ್ ವೈ ಝೆಡ್ ತರಬೇಕು. ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ 8 ಇಂಟು ಈ ಎಕ್ಸ್ ಮತ್ತು ವೈಗಳು ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿರೋದ್ರಿಂದ ಈ ರೂಟನ್ನು ಸಪ್ರೇಟ್ ಮಾಡ್ಬೋದು ನಾವು. ಸೊ ಸಪ್ರೇಟ್ ಮಾಡಿದರೆ ರೂಟ್ ಎಕ್ಸ್ ಇಂಟು ರೂಟ್ ವೈ ಇಂಟು ರೂಟ್ ಝೆಡ್ ಇಂಟು ರೂಟ್ ಎಕ್ಸ್ ಇಂಟು ರೂಟ್ ಝೆಡ್. ಈಗ ನೋಡಿ, ದಿಸ್ ಕ್ವಾಂಟಿಟಿ ಈಸ್ ಗ್ರೇಟರ್ ದ್ಯಾನ್ 8 ಟೈಮ್ಸ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಇಟ್ ಈಸ್ ಎಕ್ಸ್, ರೂಟ್ ವೈ ಇಂಟು ರೂಟ್ ವೈ ಈಸ್ ವೈ, ರೂಟ್ ಝೆಡ್ ಇಂಟು ರೂಟ್ ಝೆಡ್ ಈಸ್ ಝೆಡ್. Therefore, x plus y into y plus z into z plus x is strictly greater than 8 times x, y, z. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದು ಈ ಇನ್ಇಕ್ವಾಲಿಟಿನ ಮತ್ತು ಈ ರಿಲೇಷನನ್ನು ಯೂಸ್ ಮಾಡಿಕೊಂಡು, ಅರಿಥಮೆಟಿಕ್ ಮೀನು ಮತ್ತು ಜಿಯೋಮೆಟ್ರಿಕ್ ಮೀನ್ಗಳ ನಡುವಿನ ರಿಲೇಷನ್ಶಿಪ್ನ ಯೂಸ್ ಮಾಡಿಕೊಂಡು ಈ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ದು. ಸೊ ಈ ರೀತಿ ನಾವು ಎ ಮತ್ತು ಜಿ ಎಮ್ನ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ನಾವು ಬಳಸ್ತೀವಿ. ಓಕೆ, ಸೊ ಇಲ್ಲಿಗೆ ಎ ಪಿ, ಜಿ ಪಿ, ಹೆಚ್ ಪಿ ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎ ಪಿ ಮತ್ತು ಜಿ ಪಿ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ಎ ನ್ಯೂ ಟಾಪಿಕ್. ಥ್ಯಾಂಕ್ ಯು.